ನೋಡಿ ಎಷ್ಟು ಬಿಳಿ ಕೂದಲಿದೆ ಅಂತ. ಕಲರ್ ಮಾಡಿ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಯ್ತಮ್ಮ. ಜಾಸ್ತಿ ಆಗಿದೆ. ಮಾಡೇನಿಲ್ಲ ಕಲರ್, ನೀನೇ ಥರ ಹೇಳಿ ಕಲರ್ ಮಾಡಬೇಡ ಅಂತ ಅಂದ್ಬಿಟ್ಟು. ಇವಾಗ ಕಲರ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೌದಾ? ಫಸ್ಟು ಸೆಂಟ್ರ್ ಪಾರ್ಟಿಷನ್ನ ಸರಿಯಾಗಿ ವಿಡಿಯೋ ಹಿಡಿಯಮ್ಮ. ಹಿಂಗೆ ವಿಡಿಯೋ ಹಿಡಿಯೋದು. ಈ ಕೈಯಲ್ಲಿ ಹಿಡ್ಕೊ. ಇಲ್ಲೋಡಿ ಎಷ್ಟು ಬಿಳಿ ಕೂದಲು ಬಂದ್ಬಿಟ್ಟಿದೆ ಅಂತ. ಕಲರ್ ಮಾಡಿ ಆಲ್ಮೋಸ್ಟ್ 6 ಮಂತ್ಸ್ ಮೇಲೇ ಆಗಿದೆ. ಇವಾಗ ನಾನು ಕಲರ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇವಾಗ ಫಸ್ಟು ಇಲ್ಲಿಂದ ಸೆಂಟ್ರ್ ಪಾರ್ಟಿಷನ್ ತೊಗೊಬೇಕು. ಇನ್ನೊಂದು ನಮ್ಮ ಭಾಷೆ ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಒಂಥರ ತೀಳ್ರು, ನಮ್ಮದು ತೀಳ್ರ ಭಾಷೆ ಅಂತ ಬರುತ್ತೆ. ಆ ಭಾಷೆನ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಆಲ್ಮೋಸ್ಟ್ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಬರೋದ್ರಿಂದ ಎಲ್ಲರೂ ಆ ಭಾಷೆ ಮಾತಾಡ್ತಾ ಇರ್ತಾರೆ. ಸೊ ಇವತ್ತು ಆ ಭಾಷೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಕಿ ಅಂಗೂಟ್ಲ வந்துட்டு ಮುನೇಶ್ವರ ಸ್ವಾಮಿ ಪೂಜೆ பண்ணுறாங்க. அதுக்கு இன்னைக்கு நாங்கள் எங்கள் ஜமீன் இருக்கிற எங்கள் ஜமீன் போயிட்டு சாமிக்கு பூஜை செஞ்சோம். கொய்யா இருக்கணும், கொய்யா அறுத்துட்டு அங்கேயே எல்லாம் சாப்பிடலாம் செஞ்சுக்கிட்டு தின்னுட்டு வரணும். இன்னைக்கு பார்க்கலாம் இன்னைக்கு நாள் எப்படி தோணிட்டு. ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ. ಇವತ್ತು ನಮ್ಮ ಮನೆಯಲ್ಲಿ ದೇವ್ರು ಮಾಡ್ತಿದ್ದಾರೆ, ಅಂದರೆ ಮನೆ ದೇವ್ರ ಪೂಜೆ ಅಂತ ಏನು ಹೇಳ್ತಾರೋ ಅದನ್ನು ಮಾಡ್ತಿದ್ದಾರೆ. ಇವಾಗ ಟೈಮ್ ಆಲ್ಮೋಸ್ಟ್ ನೋಡಿ 6 ಗಂಟೆ ಆಗ್ತಿದೆ. 6 ಗಂಟೆ ಆಗಿದೆ ಆಲ್ರೆಡಿ. ಇವಾಗ ಬೇಗ ಹೋಗಬೇಕು, ಅಂದರೆ ನಮ್ಮ ಮಾವಂದಿರೆಲ್ಲ ಆರ್ಡ್ರ್ ಕೊಟ್ಟಿದ್ದಾರೆ 8 ಗಂಟೆಗೆಲ್ಲ ಅಲ್ಲಿ ಇರಬೇಕಂತ. ಇನ್ನು ಇವಾಗ ಸ್ನಾನ ಮಾಡಿದ್ದೀವಿ. ಇಲ್ಲಿ ನೋಡಿ ನಮ್ಮಮ್ಮ ಬೆಡ್ಶೀಟ್ ಮಾಡಿಸ್ತಿದ್ದಾರೆ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ನನ್ನ ಕೆಲಸ ಏನಂದರೆ ಕಸ ಗುಡಿಸಿ ಮನೆ ಒರೆಸಿ ದೀಪ ಹಚ್ಚಬೇಕು. ಆಮೇಲೆ ಇಲ್ಲಿಂದ ಚಂದಾಪುರ ಸಂವೇರ್ ಅಂತೆ ಪೂಜೆ ಮಾಡೋದು. ಸೊ ಅಲ್ಲೋಗಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್. ನೋಡಿ, ನಮ್ಮಮ್ಮಗೆ ಏನಾದರೂ ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದ್ದರೆ ಮನೆ ಹಿಂಗಿರುತ್ತೆ. ಅವ್ರಿಗೆ ಹಂಗೆ ಅವಾಗ ಸ್ವಲ್ಪ ಮೂಡ್ ಅಪ್ಸೆಟ್ ಆಗ್ತಾ ಇರುತ್ತೆ. ನಾನಿವತ್ತು ಹೇರ್ ಕಲರ್ ಮಾಡಿಕೊಂಡೆ. ದಿವಸ ಆದಮೇಲೆ ಹೇರ್ ಕಲರ್ ಮಾಡಿಕೊಂಡೆ. ಫುಲ್ಲು ಗ್ರೇ ಹೇರ್ ಇತ್ತು. ನನ್ನ ಮಗಳೇ ಹೇಳಿದ್ಲು ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು. ನೀವೇ ಹೇಳಿ, ನ್ಯಾಚುರಲ್ ಆಗಿರಬೇಕಾ ಇಲ್ಲ ಬಣ್ಣ ಬಳ್ಕೊಂಡು ಮೇಕಪ್ ಮಾಡ್ಕೊಂಡಿರ್ಬೇಕಾ? ಅಂದರೆ ಏನಂದರೆ ಅಮ್ಮ ಇವತ್ತು ದೇವ್ರ ಪೂಜೆಗೆ ಹೋಗ್ತಿದ್ದಾರೆ. ಅಂದರೆ ನಾನು ಇಷ್ಟು ದಿನ ನಾನೇ ಬೇಡ ಅಂತಿದ್ದೆ, ಬೇಡಮ್ಮ ಕಲರಿಂಗ್ ಮಾಡೋದು ಬೇಡ ಪರವಾಗಿಲ್ಲ ಅಂತ. ಆದರೆ ಹೌದು, ಅಮ್ಮನೂ ಹಂಗೆ ಹೇಳಿದ್ರು. ಅವ್ರಿಗೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹೇರ್ ಬಿಡೋದು ತುಂಬಾ ಇಷ್ಟ. ನಾನು ಅದೇ ಹೇಳಿದೆ, ಅಮ್ಮ ನ್ಯಾಚುರಲಾಗೇ ಇರಲಿ ಬಿಡು ಅಂತ. ಆಮೇಲೆ ನೆನ್ನೆ ಪ್ಲ್ಯಾನ್ ಆಯ್ತಲ್ಲ ಎಲ್ಲ ಹೋಗ್ಬೇಕಂತ. ಅದಕ್ಕೆ ಇಲ್ಲ ಸ್ವಲ್ಪ ಕಲರ್ ಹಾಕ್ಕೊಡೋಣ ಅಂತ ಕಲರ್ ಹಾಕ್ಸ್ದೆ ನಾನೇ. ಅವರು ಬೇಡ ಅಂತಿದ್ರು. ನೋಡಿ, ಟೈಮ್ 6 ಗಂಟೆ ಆಗಿದೆ. ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ. ನನಗೆ ಬೆಳಗ್ಗೆ ಸನ್ರೈಸ್ ಅಂತೂ ತುಂಬಾ ಇಷ್ಟ ನನಗೆ. ಮತ್ತು ಇವಾಗ ನಮ್ಮಮ್ಮ ಕಸ ಗುಡಿಸ್ತಾರೆ. ನಾನು ಮನೆ ಒರೆಸ್ಬಿಟ್ಟು ರೆಡಿ ಆಗಿ ಮೋಸ ಗಾತಿಯೇ. ಸರಾಯಿತು, ನಾನೇ ಕಸ ಗುಡಿಸಿ ಮನೆ ಒರೆಸ್ವಿ. ಆಮೇಲೆ ರೆಡಿ ಆಗಬೇಕು. ನಾನು ರೆಡಿ ಆಗಬೇಕಾದ್ರೆ ನಿಮಗೆ ಸಿಗ್ತೀನಿ. ಓಕೆ. ನೋಡಿ, ನನ್ನ ಕಾಲು ಚೈನು ಇದ್ದಿದ್ದೊಂದು ಕಾಲು ಚೈನು ಇದು ಕಟ್ಟಾಗೋಯ್ತು. ಇನ್ನೊಂದಿದೆ, ತುಂಬಾ ದಪ್ಪ ಇದೆ, ಅಂದರೆ 2 kg ಅಲ್ಲ, ಆಲ್ಮೋಸ್ಟ್ ಬಂದ್ಬಿಟ್ಟು ವರ್ಷಕ್ಕೊಂದು ಕಾಲು ಚೈನು. ಸೊ ಈಗಾಗಲೇ ಅವ್ಳಿಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ಕಾಲು ಚೈನ್ಗಳು ಕಟ್ ಮಾಡಿದ್ದಾಳೆ. ಪ್ರತಿ ವರ್ಷ ಅದೊಂದು ಕಾಲು ಚೈನ್ ಕಟ್ ಮಾಡ್ತಾ ಇದ್ದಾಳೆ. ಅಂದರೆ ಕಾಲು ಚೈನ್ಗಳ ಕ್ವಾಲಿಟಿ ಚೆನ್ನಾಗಿರಲ್ಲ, ನಾನೇನು ಮಾಡಲಿ, ಅದು ಕಾಲು ಚೈನ್ ತಪ್ಪು. ಅದಕ್ಕೆ ಇಲ್ಲಿ ನೋಡಿ, ಇದು ಕಟ್ಟೋ ಹೋಗ್ಬಿಟ್ಟಿದೆ. ಇದು ನಾನು ಬರೀ ಕಾಲಲ್ಲಿ ಇದ್ದೀನಿ ಈಗ. ಸೊ ಗೊತ್ತಿಲ್ಲ ಏನು ಮಾಡೋದಂತ. ಆಮೇಲೆ ಬಂದು ಸಿಗ್ತೀನಿ. ಇವಾಗ ನಾನು ಹೋಗಿ ಕಸ ಗುಡಿಸ್ಬೇಕು. ಕಸ ಗುಡಿಸಿದ್ಮೇಲೆ ಮನೆ ಒರೆಸ್ಬೇಕು. ಮನೆ ಒರೆಸ್ಬಿಟ್ಟು ನಾನು ರೆಡಿಯಾಗಿ ಮನೇಲಿ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಇಲ್ಲಿಂದ ಹೊರಡಬೇಕು. ಮತ್ತೇನು ಮಾಡಬೇಕಮ್ಮ ಅಷ್ಟೆ. ಆಮೇಲೆ
ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ ಆಯಿತಾ, ಹೆಂಗೆ ಹೋಗಬೇಕು ಅಂತ. ಓಕೆನಾ? ಇಲ್ಲಿ ನೋಡಿ, ಇದು ನನ್ನ ಬ್ಲೂಟೂತು. ಇವಾಗ ಇದರಲ್ಲಿ ಹಾಡು ಹಾಕ್ಬಿಟ್ಟು ಕೆಲಸ ಮಾಡಬೇಕು. ನನಗೆ ಹಾಡಿದ್ರೇ ಬೇಗ ಬೇಗ ಕೆಲಸ ಮಾಡೋದು, ಇಲ್ಲಾಂದರೆ ತುಂಬ ನಿಧಾನಕ್ಕೆ ಕೆಲಸ ಮಾಡ್ತೀನಿ. ಇದು ಒಂಥರ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಇದಿಲ್ಲ ಅಂದರೆ ನನ್ನ ಕೆಲಸನೇ ಮಾಡೋಕ್ಕಾಗಲ್ಲ. ಅಂದರೆ ಮಾಡ್ತೀನಿ, ಬಟ್ ಸ್ವಲ್ಪ ಸ್ಲೋ ಆಗಿ ಮಾಡ್ತೀನಿ, ಅಷ್ಟು ಬೇಗ ಫಾಸ್ಟಾಗಿ ಮಾಡಲ್ಲ. ಹಾಡಿದರೆ ನನಗೆ ಡೈಲಿ ಹಾಡಿದ್ರೂ ಚಿಂತೆ ಇಲ್ಲ. ನಮ್ಮ ಅಮ್ಮಗೆ ಹೇಳ್ತಿರ್ತೀನಿ, ಅಮ್ಮ ನಾನು ದೊಡ್ಡವಳಾದ್ಮೇಲೆ ಮನೆ ಕಟ್ಟಿಸಿದ್ಮೇಲೆ ಪ್ರತಿ ಕಾರ್ನರಲ್ಲೂ ಸ್ಪೀಕರ್ ಇಟ್ಟಿರ್ತೀನಿ ಅಂತ. ಸೊ ಇವಾಗ ಹಾಡು ಹಾಕ್ಕೊಂಡು ಕೆಲಸ ಮಾಡೋಣ ಬನ್ನಿ. ಆನ್ ಮಾಡ್ತಿದ್ದೀನಿ. ಹೆಡ್ ಕನೆಕ್ಟ್ ಆಯಿತು. ಇವಾಗ ಅಡುಗೆ ಸ್ವಲ್ಪ ಲೇಟ್ ಆಗೋದ್ರಿಂದ ಮನೇಲಿ ಅಮ್ಮ ಅವಲಕ್ಕಿ ಮಾಡ್ತೀನಂದರು. ಅದಕ್ಕೆ ಅಮ್ಮ ಟಿಫನ್ ಮಾಡೋ ಟೈಮಲ್ಲಿ ನಾನು ಪೂಜೆ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಪೂಜೆ ಮಾಡಬೇಕು. ಏನಂದರೆ ಅವಲಕ್ಕಿ ಮಾಡ್ತಿದ್ದಾರೆ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಇದೇನಿದು ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಅವಲಕ್ಕಿ ಮಾಡ್ತಿದ್ದಾರೆ. ರೆಡಿ ಆಗ್ತಿದ್ದೀನಿ. ಬರೀ ಇದೊಂದು ಹಾಕಿದ್ದೀನಿ ಅಷ್ಟೇ, ಇನ್ನೇನು ಹಾಕಲ್ಲ. ಸ್ವಲ್ಪ ಲಿಪ್ಸ್ಟಿಕ್ ಹಾಕಬೇಕು. ಅದಕ್ಕೆ ಇದು ನಮ್ಮಮ್ಮದು ಕಾಲೇಜ್ ಡೇಸ್ ಲಿಪ್ಸ್ಟಿಕ್ ಅಂತೆ. ಅದಕ್ಕೆ ಟ್ರೈ ಮಾಡೋಣ ಅಂತ ಎತ್ಕೊಂಡಿದ್ದೀನಿ. ಇವಾಗ ಕೈಗೆ ಬಳೆ ಹಾಕ್ಕೊಳ್ಬೇಕು. ನಾನು ಬಳೆ ಎತ್ಕೊಂಡು ಬರ್ತೀನಿ. ಇವಾಗ ಸೆಟ್ ಇದನ್ನು ಹಾಕ್ಕೊಳ್ಳೋದು ಕುಶಾಲ್ಸ್ದು. ಅಂದರೆ ಇದು ನಮ್ಮಮ್ಮ ಅವ್ರ ಆಫೀಸಲ್ಲಿ ನಮ್ಮ ಅಮ್ಮಂಗೆ ಗಿಫ್ಟ್ ಬಂದಿದ್ದಿದ್ದು. ಇದು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಚೆನ್ನಾಗಿತ್ತಲ್ಲ. ಇದು ನನ್ನ ಫೈನಲ್ ಲುಕ್. ಇಲ್ಲಿ ನೋಡಿ, ಇದೇ ನಮ್ಮಮ್ಮ. ಹಾಯ್ ಮಾಡಮ್ಮ. ಹಾಯ್ ಮಾಡು. ಹಾಯ್. ಇದೊಂಥರ ಆರ್ಟ್ ಅಂತ ಹೇಳ್ಬೋದು. ನಾನು ನನ್ನ ಮಗಳು ರೆಡಿಯಾಗಿ ಹೊರಟಿದ್ದು. ಇನ್ನು ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಬಸ್ಸಲ್ಲೇ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ, ನಾನು ನನ್ನ ಮಗಳು ಬಸ್ಸಲ್ಲಿ ಹೋಗಬೇಕು. ಎಲ್ಲರೂ ಗಾಡಿಗಳಿರೋದ್ರಿಂದ ಅವ್ರು ಬೈಕ್ಗಳಲ್ಲಿ ಬಂದುಬಿಟ್ರು. ಬಟ್ ನನಗೂ ನನ್ನ ಮಗಳಿಗೆ ಪಾಪ ಗೌರ್ಮೆಂಟ್ ಬಂದುಬಿಟ್ಟು ಸುಮಾರು ಒಂದು 80 ಲಕ್ಷ ಕೋಟಿಗಳಲ್ಲಿ ಖರ್ಚು ಮಾಡಿ ಗಾಡಿ ತೆಗೆದಿದ್ದಾರೆ. ಅದು ಅಲ್ದಿರ ಈಗ ಕಾಂಗ್ರೆಸ್ ಸರ್ಕಾರ ಬೇರೆ ನಮಗೆ ಉಚಿತ ಟ್ರಾನ್ಸ್ಪೋರ್ಟೇಷನ್ ಬೇರೆ ಕೊಟ್ಟಿದ್ದಾರೆ. ಸೊ ಪಾಪ ಅವ್ರಿಗೆಲ್ಲ ಯಾಕೆ ಡಿಸಪಾಯಿಂಟ್ ಮಾಡಬೇಕಂತ ಅಂದ್ಬಿಟ್ಟು ನಾವು ಬಸ್ಸಲ್ಲೇ ಹೊರಟಿ. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲಿ ಬಂದುಬಿಟ್ಟು ನಮಗೆ ಬಸವನ ಸರ್ಕಲ್ ಅಂತ ಇದೆ. ಅಲ್ಲಿ ಹೋದರೆ ಸಾಕು, ನಮಗಿನ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅಷ್ಟೇನು ಕಷ್ಟ ಅಂತ ಅನಿಸೋದಿಲ್ಲ. ಯಾಕಂತಂದರೆ ಆಲ್ರೆಡಿ ನಮ್ಮ ತಮ್ಮಂದ್ರೆ ಹೇಳಿದ್ರು, ನೀವು ಅಲ್ಲಿ ಚಂದಾಪುರ ಬಸ್ ಸ್ಟಾಪಿಗೆ ಬಂದು ಫೋನ್ ಮಾಡಿದ್ರೆ ಸಾಕು ಅಕ್ಕ, ನಾವು ಬಂದು ಯಾರು ಬಂದು ಪಿಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾವೇನು ಮಾಡಿರಿ, ನಮ್ಮ ಮನೆಯಿಂದ ಆಟೋನಲ್ಲಿ ನಾವು ಬಸವನ ಸರ್ಕಲ್ವರೆಗೂ ಹೋದ್ವಿ. ನಾವು ಅಲ್ಲಿ ಹೋಗಿದ ತಕ್ಷಣ ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಕೂಡ ಸಿಕ್ತು. ನೋಡಿ, ಇದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದು ಸುಮಾರು ಒಂದು 20 ವರ್ಷಕ್ಕೆ ಮುಂಚೆ ಇದನ್ನು ಡೆವಲಪ್ ಮಾಡಿದ್ದು. ಹೇಗಿದೆ ಅಂತಂದರೆ, ನೀವು ಯಾರಿಗಾದ್ರು ನೋಡಿದರೆ ಸಪೋಸ್ ಬೆಂಗಳೂರು ಬಂದು ಈ ಎಲೆಕ್ಟ್ರಾನಿಕ್ ಸಿಟಿ ಅಂತ ಒಂದು ಫೇಸ್ ಬರುತ್ತೆ. ಆ ರೂಟ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಅಲ್ಲಿ ನಿಂತ್ಕೊಂಡ್ರೆ ನೀವು ಯಾವುದೋ ಒಂದು ಫಾರಿನ್ ಕಂಟ್ರಿನಲ್ಲಿ ನೀವು ಬಂದು ಇರೋ ರೀತಿ ಒಂದು ಫೀಲ್ ಆಗುತ್ತೆ. ಅಲ್ಲಂತೂ ತುಂಬಾ IT ಕಂಪ್ನಿಗಳಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಫಸ್ಟು ಬಂದಿದ್ದು IT ಕಂಪ್ನಿ ಇನ್ಫೋಸಿಸ್. ನಿಮ್ಗೇನಾದ್ರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದರೆ ಹೇಳಿ. ಯಾಕಂದರೆ ನಾನು ಅವಾಗ ಕಾಲೇಜ್ಗೆ ಹೋಗ್ತಿದ್ದೆ, ನಾನು ಸಹ ಕೆಲಸಗಳಿಗೆಲ್ಲ ಟ್ರೈ ಮಾಡ್ತಾಯಿದ್ದೆ. ಅವಾಗ ತಾನೇ ಅಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ನ ಓಪನ್ ಮಾಡ್ತಿದ್ದಾರೆ, ಶುರು ಆಗ್ತಿದೆ ಅಂತ ಗೊತ್ತಾಗಿತ್ತು ನನಗೆ. ಸೊ ಹೇಳಬೇಕಾದ್ರೆ ಇದೆಲ್ಲ ಒಂದು 20 ವರ್ಷದ ಹಳೆ ಸ್ಟೋರಿನೇನೆ. ಆದರೂ ಒಂದು ಬೇಜಾರು ಏನಂತಂದರೆ, ಈ ಡೆವಲಪ್ಮೆಂಟ್ ಅನ್ನೋ ಒಂದು ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಎಷ್ಟೋ ಕಡೆ ಇದ್ದ ದೊಡ್ಡ ಮರಗಳನ್ನೆಲ್ಲ ಕತ್ತಿಸ್ಬಿಟ್ಟು ದೊಡ್ಡ ರೋಡ್ಗಳನ್ನೆಲ್ಲ ದೊಡ್ಡ ವೈಡಾಗಿ ಮಾಡಿದ್ದಾರೆ, ಅಗಲ ಮಾಡಿದ್ದಾರೆ ರೋಡುಗಳನ್ನ. ಹಾಗೆಯೇ ದೊಡ್ಡ ಬಿಲ್ಡಿಂಗುಗಳು, ಅಪಾರ್ಟ್ಮೆಂಟ್ಸ್ ಎದ್ದು ಕಾಣಿಸ್ತಾ ಇದೆ. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮನೆ ಫಸ್ಟ್ BTM ಲೇಟಲ್ಲಿ ಇತ್ತು. BTM ಲೇಟಿಂದ ನಾವೇನಾದ್ರು HSR ರೂಟ್ ತೊಗೊಂಡ್ರೆ, ಅಂದರೆ ಸಾಧಾರಣವಾಗಿ ನಿಮಗೆಲ್ಲ ಗೊತ್ತಿರುತ್ತೆ, BTM ಲೇಟಿಂದ ಯಾರಾದರೂ ಅದು ಬನಶಂಕರಿಯಿಂದ ಯಾರಾದರೂ ಚಿಕ್ಕ ತಿರುಪತಿಗೆ ಹೋಗ್ಬೇಕಂದ್ರೆ ನಾವು HSR ಮೇಲೆ ಅಂದರೆ HSR ಲೇಔಟ್ ಮೇಲೆ ಹೋಗಬೇಕಾಗುತ್ತೆ. ಆ HSR ಲೇಔಟ್ಗೆ ಹೋಗುವಾಗ ಎಷ್ಟು
ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ ಒಳ್ಳೆಲ್ಲೋ ಮಲೆನಾಡಲ್ಲಿ ನಾವು ಟ್ರಾವೆಲ್ ಮಾಡೋ ಫೀಲ್ ನಮಗಿತ್ತು. ಮಾತಾಡ್ತಾ ಅಂತೂ ಇಂತೂ ನಾವು ಚಂದಾಪುರ ಕಡೆ ಬಂದುಬಿಟ್ವಿ ನಾವು. ಅಂದರೆ ಚಂದಾಪುರ ಬಸ್ ಸ್ಟಾಪಿಗೆ ಬಂದಿದ ತಕ್ಷಣ ನಮ್ಮ ತಮ್ಮಂದ್ರಿಗೆ ಫೋನ್ ಮಾಡಿದ್ವಿ ನಾವು. ನಮ್ಮ ತಮ್ಮಂದ್ರು ಹೇಳಿದ್ರು, ಅಕ್ಕ ನೀವು ಅಲ್ಲೇ ವೆಯ್ಟ್ ಮಾಡ್ತಾರೆ, ನಾವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು. ಈ ಚಂದಾಪುರ ಬಸ್ ಸ್ಟಾಪಿಂದ ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟ್ರ್ ಒಳಗಡೆ ಹೋದರೆ ನೆರಳೂರು ಅಂತ ಬರುತ್ತೆ. ನೆರಳೂರಲ್ಲಿ ಬಂದ್ಬಿಟ್ಟು ನಮ್ಮದು ಜಾಗ ಇರೋದು. ಅಲ್ಲಿ ನಮ್ಮದು ಮನೆ ದೇವರು. ನನಗೆ ಗೊತ್ತಿರೋ ಪ್ರಕಾರ ಈ ಮನೆ ದೇವರಿಗೆ ಸುಮಾರು ವರ್ಷಗಳಾಗಿತ್ತು ಪೂಜೆ ಮಾಡಿ. ನನಗೆ ಗೊತ್ತಿರೋ ಪ್ರಕಾರ ಒಂದು 40 ವರ್ಷನೇ ಆಗಿತ್ತು ಅಂತ ಅನಿಸುತ್ತೆ. ಅಮ್ಮ ಇದು ಫುಲ್ ತೊಗರಿನೇ ಅಮ್ಮ. ಅಮ್ಮ ಅಡಿಕೆ ಮರಮ್ಮ. ನೋಡಿ ಇಲ್ಲೆಲ್ಲ ಬಂದುಬಿಟ್ಟು ಎಲ್ಲರೂ ಪೂಜೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ರು. ನಾವು ಅದೇ ಗ್ಯಾಪಲ್ಲಿ ಅವರೆಕಾಯಿ ತೊಗರಿಕೆಲ್ಲ ಕಿತ್ಕೊಳ್ತಾ ಇದ್ದೆ ನಾನು. ಏನು ಮಾಡ್ತಿರ್ತೀವಿ ಕಾಣಿಸಲ್ಲ. ಎಲ್ರು ಕೂಗಿ ಬಾ ಬಾಹುಬಲಿ ಐಶುಗೆ ಜರಗ್ರಿ ಪ್ಲೀಸ್ ಜರ್ 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 ಜರಿ ಎಲ್ಲ ಅಲ್ಲೇ ಕೀವಲ್ಲಿ ವಿಡಿಯೋ ಮಾಡ್ತಾ ಮಾಡಿ ನಾವೇನ್ ಬೇಡ ಅಂತಂದಿಲ್ಲ. ನಮಗೆ ಯಾವ ಟೋರಿನೂ ಇಲ್ಲ. ದೇವ್ರೆ ಕಾಣ್ತಿಲ್ಲ. ಏನು ಮಾಡ್ರು ನಾವು ನೋಡ್ಕೊಂಡು ಕೂತಿರ್ತೀವಿ. ಅದೆಲ್ಲ ನಾವು ಮಾಡಿ ಮತ್ತೆ ಫೋಟೋ ಪೋಸ್ ಕೊಡಿ. ಅವ್ರು ಕೊಡಲ್ಲ. ಕಂಟಿಗಿರಿ ಓದ್ರ ಬಿಡ್ತೊಂದು ಸ್ವಲ್ಪ ಸೈಡ್ ತಣ್ಣು ಊತಪ್ಪ. ಬಿಸಿ ಐತಾರ ನಿಲ್ಲು ಕೆಳಗಡೆ ಬಟ್ ಅದಕ್ಕೆ ಇನ್ನೊಂದು ನೀರ್ ಕ್ಯಾನ್ ಬೇಕಾ? ಸಾಕಾ? ಅದು ಖಾಲಿ ಮಾಡ್ಕೊಡ್ರಿ ಒಂದು ಕ್ಯಾನ್. ಅಮ್ಮ ಎಲ್ಲ ಪ್ರಾಕ್ಟೀಸ್ ಕಲಿಬೇಕು. ನೆಕ್ಸ್ಟ್ ನೀವು ಮಾಡೋದು. ನಾವೆಲ್ಲ ಕೂತ್ಕೊಳ್ತೀವಿ. ನೆಕ್ಸ್ಟ್ ಇವ್ರು ನೀವು ಮಾಡಬೇಕು. ಕೆಳಗಡೆ ಸ್ವಲ್ಪ ಉಜ್ಜಿ. ಮಮ್ಮ ಅಮ್ಮ ಅಮ್ಮ ಕ್ವಶನ್ ಕೇಳಿ. ಎಲ್ಲಾರ್ಗೂ
ತೋರಿಸಿದ್ದೆ ರಾಮಮ್ಮ ಈ ಕಡೆ ನಾನು ಡೋಂಟ್ ವರಿ ಪಚ್ಚ ಅಂತ ಹೊಡಿದ್ವಿ ವಿದ್ಯೆ ನೀರಲ್ಲಿ ಬೀಳುತ್ತಂದ್ರೆ ಚಾವಟ್ಗಿನ ಜೋರ ನೋಡಿ ಹಿಂಗೆ ಇದು ಏಟ್ ಬೀಳ್ದಿರ ಅವನು ಸರಿಯಾಗಿ ಬಿಟ್ಟು ಏಟ್ ಅವನು ತಪ್ಪಂತ ಸೌಂಡ್ ಗೊತ್ತಲ್ಲ ಅವ್ನಿಗೆ ಏಟ್ ಬಿದ್ದಿರುತ್ತೆ. ಬರುತ್ತೀರಾ? ನೀಟಾಗಿ ಲ್ಯಾಂಡ್ ಆದ. ಅದಕ್ಕೆ ಎಲ್ಲ ಆ ಕಡೆ ಈ ಕಡೆ ಹೋದ್ಮೇಲೆ ನಿಂತ್ಕೋದು ಬಿತ್ತು ಹೊಟ್ಟೆಗೆ ಇತ್ತು ಏಟ್ ಬಿತ್ತು ಹೊಟ್ಟೆಗೆ ಕೂತವನಲ್ಲ ಅವನ ನೀಟಾಗಿ ಲ್ಯಾಂಡ್ ಆಗಬೇಕು. ಇಲ್ಲಿ ಜಾಸ್ತಿ ಜನ ಇರಲ್ಲ. ಅಷ್ಟೇನಾ ನೀರಾ? ಬನ್ನಿ ಇಬ್ರು ಬನ್ನಿ ಇಲ್ಲಿಗೆ. ಅಪ್ಪ ನಿಮ್ಗೆ ಉಯ್ಕೊಂಡಿರೋ ಕಾಲಿನ ಅಲ್ಲ ಅವ್ರೆ ಹಾಕೊಟ್ಟೆ ದೇವ್ರ ಪೂಜೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತು, ಬಂಧು ಬಳಗ ಎಲ್ಲರೂ ಸೇರ್ತಾರೆ. ಹಾಗೆ ನಾನು ನನ್ನ ಕಸಿನ್ಸ್ ಜೊತೆ ಎಲ್ಲ ಸ್ವಲ್ಪ ಫೋಟೋ ತೊಗೊಂಡು ಟೈಮ್ ಪಾಸ್ ಮಾಡಿಕೊಂಡು ಮತ್ತು ಚೆನ್ನಾಗಿ ಮೂಳೆಗಳನ್ನ ಕಡ್ದು ಬಂದಿದ್ದಾಯಿತು. ಅಲ್ಲಂತೂ ನಾನು ತುಂಬಾ ಎಂಜಾಯ್ ಮಾಡಿದೆ ಹೇಳ್ಬೇಕಾದ್ರೆ. ಈ ಸಿಟಿಲಿ ನೋಡಿ ಬೇಸತ್ತೋಗ್ಬಿಟ್ಟಿದ್ದೆ. ಮನೆಯಲ್ಲಿ ಬೇರೆ ಒಬ್ಬಳೇ ಇರ್ತಿದ್ನಲ್ಲ, ಹಾಗಾಗಿ ತುಂಬಾ ಬೋರ್ ಹೊಡಿಯೋದು. ಅಪರೂಪಕ್ಕೆ ಹೋಗಿ ಕಸಿನ್ಸ್ ಜೊತೆ ಚೆನ್ನಾಗಿ ಮಜಾ ಮಾಡ್ಕೊಂಡು ಬಂದೆ. ಇಷ್ಟೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಕೆಲಸ ಏನು ಹೇಳಿ, ನಾವು ನಮ್ಮನೆಗೆ ವಾಪಸ್ ಬರಲೇಬೇಕು. ಅದೇ ಸಿಟಿ, ಅದೇ ಟ್ರಾಫಿಕ್ಕು, ಅದೇ ಜನ, ಬೇರೆ ವಿಧಿನೇ ಇಲ್ಲ ನಮಗಂತೂ. ಈ ಸಿಟಿ ಮುಖ ನೋಡ್ರೆ ಸಾಕು ತುಂಬಾ ಬೇಸತ್ತು ಹೋಗ್ಬಿಡ್ತೈತಿ. ಯಾಕಪ್ಪ ಮತ್ತೆ ಇಲ್ಲಿ ವಾಪಸ್ ಬಂದರು ಅಂತ ಅಂದ್ಬಿಟ್ಟು. ಆ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಈ ಒಂದು ಸಿಟಿನಲ್ಲಿ ಇನ್ನೇನು ಅಂದರೆ ಚಂದಾಪುರ ಅಂದ್ರೇನು ತುಂಬ ದೂರ ಏನಿಲ್ಲ. ಇವಾಗಂತೂ ಈ ಕಂಪ್ನಿಗಳಂತೆಲ್ಲ ಬಂದುಬಿಟ್ಟು ತುಂಬಾ ಡೆವಲಪ್ ಆಗಿದೆ. ಈ ಒಂದು ಚಂದಾಪುರ ಸರ್ಕಲಿಂದ ಆಲ್ಮೋಸ್ಟ್ ಒಂದು 6 ಕಿಲೋಮೀಟ್ರು. ಅಲ್ಲಿ 6 ಕಿಲೋಮೀಟ್ರಲ್ಲಿ ಇನ್ನೂ ಇವತ್ತಿಗೂ ಹಳ್ಳಿ ವಾತಾವರಣ ಹಾಗೆ ಇದೆ. ತೋಟ ಗದ್ದೆಗಳಂತೆಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಹೇಳಬೇಕಂತಂದರೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದು ಯಾವಾಗಲೂ ಎಲ್ಲ ವೀಡಿಯೋಗಳಲ್ಲೂ ಕೇಳ್ಕೊಳ್ಳೋ ಒಂದು ರಿಕ್ವೆಸ್ಟು. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ವೀಡಿಯೋಗಳನ್ನ ನೋಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ ಅಷ್ಟೇ.
ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀವಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀವಿ. ಮತ್ತೊಮ್ಮೆ ನಿಮಗೆ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.